ನಾನಿವತ್ತೊಂದು ಆರ್ಟಿಕಲ್ ಓದ್ತಾ ಇದ್ದೆ. ಆ ಆರ್ಟಿಕಲ್ನಲ್ಲಿರೋ ಡಾಟಾನ ನೋಡಿದ್ರೆ ನಾನಲ್ಲ, ನೀವಲ್ಲ, ಎಂಥವರನ್ನು ಭಯ ಬೀಳಿಸುತ್ತೆ. ನನಗೆ ಒಂದು ಕ್ಷಣ ಬೆಂಗಳೂರಿಗೆ ಇಂಥ ಪರಿಸ್ಥಿತಿ ಬಂದುಬಿಡ್ತು ಅನಿಸ್ಬಿಡ್ತು. ಮನುಷ್ಯ ಬದುಕೋಗ್ಬೇಕಾಗಿರೋ ಬೇಸಿಕ್ ನೀಡೇ ಸರಿಯಾಗಿ ಸಿಗದಿದ್ರೆ ಬದುಕೋದಾದರೂ ಹೇಗೆ? ಯಾಕಪ್ಪ ಏನು ಹೇಳ್ತಾ ಇದ್ದಾನೆ ಅಂತ ಆಯ್ತೀರಾ? ನೋಡೋಣ ಬನ್ನಿ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಬದುಕಲಿ ಎಷ್ಟು ಆಕ್ಸಿಜನ್ ಬೇಕನ್ಸುತ್ತೆ ನಿಮಗೆ? ಅಂದಾಜಿನ ಪ್ರಕಾರ ಒಬ್ಬ ವ್ಯಕ್ತಿಗೆ 7 ಮರದಿಂದ ಉತ್ಪಾದನೆಯಾಗುವಷ್ಟು ಆಕ್ಸಿಜನ್ ಬೇಕಾಗುತ್ತೆ. ಆದರೆ ಇವತ್ತಿನ ಬೆಂಗಳೂರಿನಲ್ಲಿರೋ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಬ್ಬ ವ್ಯಕ್ತಿಗೆ 7 ಮರದಿಂದ ಉತ್ಪಾದನೆ ಆಕ್ಸಿಜನ್ ಬಿಡಿ 7 ಜನಕ್ಕೆ 1 ಮರ ಅನ್ನೋ ಥರ ಆಗ್ಬಿಟ್ಟಿದೆ. ಒಂದು ಕಾಲದಲ್ಲಿ ಬದುಕೋದಕ್ಕೆ ಸ್ವರ್ಗ ಆಗಿದ್ದ ಬೆಂಗಳೂರು ಇಂದು ನರ್ಕ ಆಗ್ತಾ ಇದೆಯಾ ಅಂತ ಅನಿಸ್ಬಿಡ್ತಾ ಇದೆ. ಮನುಷ್ಯನ ಬೇಸಿಕ್ ನೀಡ್ಗೂ ಬರ ಬಂದ್ಬಿಟ್ರೆ ಮನುಷ್ಯ ಬದುಕೋದಾದ್ರೂ ಹೇಗೆ? ಅದೆಷ್ಟೋ ಕೋಟಿ ಐಷಾರಾಮಿ ಜೀವನ ಇದ್ರೇನು ಬೇಸಿಕ್ ನೀರು, ಗಾಳಿ, ಆಹಾರ ಸಿಗದೆ ಹೋದ್ರೆ ಅದರಂತ ನರ್ಕ ಬೇರೊಂದಿಲ್ಲ. ಹಣ ಹುಟ್ಟಿಸೋ ಬರದಲ್ಲಿ ಮನುಷ್ಯ ಎಲ್ಲವನ್ನ ಮಾಡ್ತಾ ಇದ್ದಾನೆ. ಹೀಗೆ ಮುಂದುವರ್ಕೊಂಡು ಹೊರಟ್ರೆ ಮುಂದಿನ ದಿನಮಾನಗಳಲ್ಲಿ ಮನುಷ್ಯನ ಆರೋಗ್ಯದ ಮೇಲಂತೂ ಪರಿಣಾಮ ಬೀರೋದು ಖಚಿತ.